ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಚ್ಚು ಬರ್ಡೇ ಪ್ರಿಪರೇಷನ್ ಅಂಡ್ ಅಚ್ಚು ಬರ್ಡೇ ಮಿಡ್ ನೈಟ್ ನಾವು ಹೆಂಗ್ ಸೆಲೆಬ್ರೇಷನ್ ಮಾಡಿದೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ತುಂಬಾ ನಂದು ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಯ್ತು. ಇದಕ್ಕಿಂತ ಮುಂಚೆನೂ ನನ್ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಅದೆಲ್ಲ ಡಿಲೀಟ್ ಆಗಿರೋ ಕಾರಣ ನಾನು ಯಾವ್ದೆಲ್ಲ ಇದೆ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಚ್ಚು ಬರ್ಡೇ ದಿನ ನಾ ಸಂಜೆ ಗಿರಿ ಬಂದ್ಮೇಲೆ ನಾನು ಗಿರಿ ಸ್ವಲ್ಪ ಡಿಮಾರ್ಟ್ ಹೋಗಿ ಅವಳ ಫ್ರೆಂಡ್ಸ್ ಗೆ ಮತ್ತೆ ಟೀಚರ್ಸ್ ಗೆಲ್ಲ ಕೊಟ್ಟು ಸ್ವಲ್ಪ ಚಾಕ್ಲೇಟ್ಸ್ ಮತ್ತೆ ನಮಗೂ ಸ್ವಲ್ಪ ಎಲ್ಲ ಐಟಮ್ ಬೇಕಾಗಿತ್ತು. ಅದಕ್ಕೆ ಡಿಮಾರ್ಟ್ ಹೋಗಿದ್ವಿ. ಹಂಗೆ ಅವಳಿಗೆ ತರೋಣ, ಅವಳಿಗೂ ಮತ್ತೆ ನಮ್ಗೆ ಇಬ್ರಿಗೂ ಬೇಕಲ್ಲ ಅಂತ ಎರಡು ತಗೊಂಡ್ ಬರೋಣ. ಮತ್ತೆ ಹಂಗೆ ಕೇಕ್ ಕೂಡ ನೈಟ್ ಸೆಲೆಬ್ರೇಷನ್ ಕೇಕ್ ಬೇಕಿತ್ತು. ಹಂಗೆ ನಾವು 2 ಟೈಮ್ ಸೆಲೆಬ್ರೇಟ್ ಮಾಡಿದ್ವಿ. ನೈಟ್ ಒಂದು ಮತ್ತೆ ನೆಕ್ಸ್ಟ್ ಡೇ ಅವಳಿಗೆ ಸರ್ಪ್ರೈಸ್ ಒಂದು ಕೊಟ್ಟಿದ್ವಿ. ಸೊ ಅದನ್ನ ಸೆಲೆಬ್ರೇಟ್ ಮಾಡ್ಲಿ ಕೇಕ್ ಆರ್ಡರ್ ಕೂಡ ಕೊಡ್ಬೇಕಿತ್ತು. ಸೊ ಅದಕ್ಕೋಸ್ಕರ ಕೇಕ್ ತಗೊಂಡ್ ಬರೋಣ ಅಂತಾನು ಹೋಗಿದ್ವಿ. ನಾವ್ ಇದೇ ಶಾಪ್ ಅಲ್ಲಿ ನಾವು ಬೇಕರಿಯಲ್ಲಿ ಕೊಟ್ಟಿರೋದು ಕೇಕ್ ಆರ್ಡರ್. ಇದು ನಮ್ ಕೇಕ್ ಅಲ್ಲ, ಇದು ಬೇರೆ ಯಾರ್ದೋ ಕೇಕು. ಬಟ್ ಚೆನ್ನಾಗಿತ್ತು, ಅದಕ್ಕೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಅಂತ. ಕ್ಯೂಟ್ ಆಗಿತ್ತು ಕೇಕು. ಯಾವ್ದೋ ಮಗು ಬರ್ಡೇ ಯಾರೋ ತಗೊಂಡ್ ಹೋಗ್ಲಿಕ್ಕೆ ಬಂದಿದ್ದು. ಸೊ ಹಂಗೆ ನಾವು ಕೂಡ ನಾನ್ ತೋರಿಸ್ತಾ ಇದ್ದೆ ಯಾವ ತರ ಡಿಸೈನ್ ಬೇಕು, ಯಾವ ತರ ಕಲರ್ ಬೇಕು ಎಲ್ಲ ಹೇಳ್ತಾ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಾ ರೆಗ್ಯುಲರ್ ಆಗಿ ಇವಾಗ ಕರೆಂಟ್ ಆಗಿ ಇದಕ್ಕೆ ಬರ್ತೀವಿ. ಚೆನ್ನಾಗಿ ಮಾಡ್ಕೊಡ್ತಾರೆ, ಹೇಳ್ದಂಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ನಂಗೆ ಇಷ್ಟ ಆಗುತ್ತೆ. ನಾನು ಇವಾಗ ತುಂಬಾ ಪಾಸ್ಟ್ ಸುಮಾರು ಬರ್ಡೇಗೆ ಅದಕ್ಕೆ ಇದಕ್ಕೆಲ್ಲ ಇಲ್ಲೇ ಬಂದ್ ಕೇಕ್ ತಗೊಂಡು ಹೋಗ್ತಾ ಇದೀವಿ. ಸೊ ಇವಾಗ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಒಂದ್ ಬ್ಲಾಕ್ ಫಾರೆಸ್ಟ್ ಸಿಂಪಲ್ ಆಗಿರೋ ಒಂದು ಕೇಕ್ ತಗೊಂಡ್ವಿ. ಅದ್ರ ಜೊತೆ ಈ ಬಾಂಬ್ ಕೇಕ್ ಬರುತ್ತಲ್ವಾ, ಅದನ್ನ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅದು ತಗೊಂಡ್ ಹೋಗಿದ್ವಿ. ಇದಕ್ಕೇನ್ ಟ್ರೈ ಕೊಡ್ಬೇಕಂತ ಹೇಳಿ ಇದಕ್ಕೆ ಅಮೌಂಟ್ ಖಾಲಿ ಅಡ್ವಾನ್ಸ್ ಕೊಟ್ಟು ಹೋಗ್ಬೇಕು. ಆಮೇಲೆ ಅವರು ನಾವು ಇದನ್ನ ರಿಟರ್ನ್ ಮಾಡ್ಬೇಕು. ನೆಕ್ಸ್ಟ್ ದಿನ ಬಂದು ಈ ಬಾಂಬ್ ಇದೆಯಲ್ವಾ, ಇದನ್ನ ರಿಟರ್ನ್ ಮಾಡಿದ್ರೆ ಅವ್ರು ನಮ್ಗೆ ಅಮೌಂಟ್ ಕೊಟ್ಟಿರೋದು ರಿಟರ್ನ್ ಮಾಡ್ತಾರೆ. 500 ಕೊಡ್ಬೇಕು ಆಕ್ಚುಲಿ. ಕೇಕ್ಗೆ ಸಪರೇಟ್ ನಾವು ಯಾವ ಕೇಕ್ ಚಾಯ್ಸ್ ಮಾಡ್ತೀವಿ ಆ ಕೇಕ್ ಮೇಲೆ ಆ ಕೇಕ್ ಎಷ್ಟು ಕೆಜಿ ವೆಯ್ಟ್ ಇರುತ್ತೆ ಆ ತರ ಕೇಕ್ ಅಮೌಂಟ್ ಸಪರೇಟ್ ಪೇ ಮಾಡ್ಬೇಕು ಆ ತರ. ಸೊ ಅದನ್ನ ತಗೊಂಡ್ ಬಂದ್ರೆ ಇದಿಷ್ಟು ತಗೊಂಡ್ ಬಂದಿರೋ ಐಟಮ್ ಡಿಮಾರ್ಟ್ ಅಲ್ಲಿ ಕೂಡ ಸ್ವಲ್ಪ ಜ್ಯೂಸ್ ಕೊಟ್ಟಿದ್ರು, ಮತ್ತೊಂದು ಯೋಗರ್ಟ್, ಏನ್ ಜಾಸ್ತಿ ತಗೊಂಡಿಲ್ಲ. ಚಾಕ್ಲೇಟ್ ಕೇಕ್ ಒಂದ್ ಚಿಕ್ಕ ಚಿಕ್ಕದು ಅದೆಲ್ಲ ತಗೊಂಡ್ ಬಂದ್ವಿ. ಜಾಸ್ತಿ ಏನ್ ಪರ್ಚೇಸಿಂಗ್ ಇರ್ಲಿಲ್ಲ. ಈ ಚಾಕ್ಲೇಟ್ಸ್ ಎಲ್ಲ ಅವ್ರ ಫ್ರೆಂಡ್ಸಿಗೆಲ್ಲ ನೆಕ್ಸ್ಟ್ ಬರ್ಡೇ ಇತ್ತಲ್ವಾ ಅದ್ ಕೊಡ್ಲಿಕ್ಕೆ. ಸೊ ಇದೊಂದು ಏನಿದೆ ಅಂದ್ರೆ ಅದು ಬಾಂಬ್ ಮಧ್ಯೆ ಹಾಕ್ಬೇಕು. ಆಕ್ಚುಲಿ ಫ್ರಿಜ್ ಅಲ್ಲಿ ಇಡೋದ್ರಿಂದ ನಾವು ಕೇಕ್ ಅನ್ನು ಫಸ್ಟ್ ಅದನ್ನ ತೆಗ್ದಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಬ್ಲಾಸ್ಟ್ ಆಗಲ್ಲ. ಅದು ಈ ಬತ್ತಿ ಏನಿದೆ ಅದನ್ನ ತೆಗ್ದಿಡಿ ಅಂತ ಹೇಳಿ, ಸೊ ಅದಕ್ಕೆ ತೆಗ್ದಿಡ್ತಾ ಇದ್ದೀನಿ ನಾನು. ಸೊ ಮಾಮ್ ಕೇಕ್ ಫಸ್ಟ್ ಟೈಮ್ ಟ್ರೈ ಮಾಡೋದಲ್ವಾ, ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು. ಇದಾದ್ಮೇಲೆ ನಾನು ಇವತ್ತೇನು ಕುಕಿಂಗ್ ಅಲ್ಲ ಏನು ಮಾಡಿರ್ಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಏನು ಮಾಡಿಲ್ಲ. ನೀವು ಪ್ರತಿ ಸಲ ನನ್ನ ಬರ್ಡೇ ಆ ಪ್ರಿಪರೇಷನ್ ಬ್ಲಾಗ್ ಅದ್ರಲ್ಲಿ ನೋಡ್ಬೋದು. ಮಿಡ್ ನೈಟ್ ನಾವೆಲ್ಲ ಬರ್ಡೇನು ಸೆಲೆಬ್ರೇಟ್ ಮಾಡ್ತೀವಿ. ಏನಿದೆ ಅದನ್ನ ಮಿಡ್ ನೈಟ್ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲಿ ಫಿನಿಶ್. ನೆಕ್ಸ್ಟ್ ಡೇ ಏನು ಇಟ್ಕೊಂತ ಇರ್ಲಿಲ್ಲ ಯೂಶಲಿ. ಬಟ್ ಈ ಸಲ ನಾವು ಅಚ್ಚುಗೂ ಹೇಳಲಿಲ್ಲ, ಯಾರು ಅಬ್ಬಿಗೆ ನಮ್ಗೆ ನಾವು ಅಚ್ಚುಗೆ ಹೇಳಲಿಲ್ಲ. ಅಚ್ಚುಗ್ ಸರ್ಪ್ರೈಸ್ ಆಗಿತ್ತಿದ್ದು. ನಾನ್ ಏನ್ ಪ್ಲಾನ್ ಮಾಡಿದ್ದೀನಿ ಅಂತ, ಪ್ರತಿ ಸಲ ಅದೇ ತರ ಪ್ಲಾನ್ ಮಾಡೋದು ಬೇಡ, ಸುಮ್ನೆ ಬೋರಿಂಗ್ ಆಗುತ್ತೆ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ. ಮಿಡ್ ನೈಟ್ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋಣ, ನೆಕ್ಸ್ಟ್ ಈವ್ನಿಂಗ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಸ್ವಲ್ಪ ಅವಳದ್ದು 18 ಇಯರ್ಸ್ ಬರ್ಡೇ ಆಗಿತ್ತು ಈ ಸಲ. ಸೊ ಸ್ವಲ್ಪ ಮೆಮೊರೇಬಲ್ ಆಗಿ ಇರ್ಲಿ ಅಂತ. ಮತ್ತೆ ಅವಳಿಗೆ ಏನ್ ಹೇಳಿದೀವಿ ಅಂದ್ರೆ, ಅಚ್ಚು ಬೇಡ ಅಚ್ಚು ಪ್ರತಿ ಸಲ ಯಾಕೆ ಡೆಕೋರೇಷನ್ ಎಲ್ಲ ಮಾಡೋದು, ಅದಕ್ಕೆ ಸಿಂಪಲ್ ಆಗಿ ಒಂದು ಬ್ಯಾನರ್, ನನ್ ಬರ್ಡೇ ತಂದಿರೋ ಬ್ಯಾನರ್ ಆಗಿತ್ತು, ಇದನ್ನ ನಾ ಡೆಕೋರೇಷನ್ ಮಾಡ್ತೀನಿ, ಮತ್ತೆ ನಿನ್ ಸರ್ಪ್ರೈಸ್ ಏನು ಇಲ್ಲ, ನೀನು ಇರು, ಇಬ್ರು ಜೊತೆಗೆ ಸೇರ್ಕೊಂಡ್ ಮಾಡೋಣ ಹಂಗೆ ಹಿಂಗೆ ಅಂತ. ಅವಳು ಓಕೆ ಅಕ್ಕ ಪರವಾಗಿಲ್ಲ ಹಂಗೆ ಹೇಳ್ಕೊಂಡಿದ್ಲು. ಅವಳೇ ಅನ್ಕೊಂಡಿದ್ಲು ಇಲ್ಲಿಗೆ ಇಷ್ಟೇ ಅಂತಾನೆ ಅನ್ಕೊಂಡಿದ್ಲು. ಅವಳಿಗೆ ಗೊತ್ತಿರ್ಲಿಲ್ಲ ನಾವು ನಾಳೆ ಸೆಲೆಬ್ರೇಟ್ ಮಾಡೋ ವಿಷಯ. ಅದನ್ನ ಸರ್ಪ್ರೈಸ್ ಹಾಕೊಡೋಣ ಅಂತ ಇದ್ವಿ ನಾವು. ಇದನ್ನ ನಾನು 12 o'clock ಒಂದು 10 ಮಿನಿಟ್ಸ್ ಇವಾಗ ಬಂದು ಈ ಬ್ಯಾನರ್ ಕಟ್ಟಿ ಜಸ್ಟ್ ಕೇಕ್ ತಂದು ಇಟ್ಟಿರೋದು ಅಷ್ಟೇ. ಅದನ್ನು ಅವಳ ಹೆಲ್ಪ್ ತಗೊಂಡೆ ನಾ ಮಾಡ್ತಾ ಇದ್ದಾಗಿತ್ತು. ಅವಳಿಗೆ ಸರ್ಪ್ರೈಸ್ ಆ ತರ ಏನಿರ್ಲಿಲ್ಲ. ಸೊ ಕೇಕ್ ತಗೊಂಡ್ ಬಂದೆ, ಇವಾಗ ಅದೊಂದು ಬ್ಯಾನರ್ ಕಟ್ಟಿರೋದು ಅಷ್ಟೇ. ಅದು ನಾನು ಪರ್ಚೇಸ್ ಮಾಡಿರೋದಲ್ಲ. ನಮ್ಮ ಮನೇಲಿ ಆತರ ಬ್ಯಾನರ್ ಸುಮಾರು ಕಲರ್ಸ್ ಎಲ್ಲ ಇದೆ, ಎಲ್ಲರ ಬರ್ಡೇಗೆಲ್ಲ ತಂದಿರೋದು ಹಳೆದೆಲ್ಲ. ಈ ತರ ಇತ್ತು. ಅವಳಿಗೂ ಕೂಡ ನೆಕ್ಸ್ಟ್ ಡೇ ವ್ಲಾಗ್ ಅಲ್ಲಿ ಅವಳಿಗೆ ಸರ್ಪ್ರೈಸ್ ಆಗಿತ್ತು, ಅದು ಚೆನ್ನಾಗಿತ್ತು. ಇದು ಚೆನ್ನಾಗಿದೆ ಅಂದ್ರೆ ಅವಳು ಏನು ಬೇಜಾರೇನ್ ಮಾಡ್ಕೊಂಡಿರ್ಲಿಲ್ಲ. ನಾ ಹೇಳಿದ್ದೆ ಅಚ್ಚಿಗೆ, ಬೇಡ ಅಚ್ಚು ಪ್ರತಿ ಸಲ ಯಾಕೆ ಸುಮ್ನೆ ಡೆಕೋರೇಷನ್ ಎಲ್ಲ ಮಾಡೋದು, ಏನಿಲ್ಲ ಹಿಂಗೆ ಮಾಡೋಣ ಬಿಡು ಸಾಕು ಅಂತ. ನಾ ಇದನ್ನೆಲ್ಲ ಇಂಟ್ರೊಡಕ್ಷನ್ ಬ್ಲಾಗ್ ಅಲ್ಲಿ ಹೇಳಿದ್ದೆ, ಈ ಸ್ಟೋರೀಸ್ನೆಲ್ಲ ಅದನ್ನೆಲ್ಲ ನಂದು ಫುಟೇಜ್ ಡಿಲೀಟ್ ಆಗಿದೆ. ಇಂಟ್ರೊಡಕ್ಷನ್ ಬ್ಲಾಗ್ ಮಾಡಿದ್ದಾಗಿತ್ತು, ಕೊಟ್ಟಿದ್ದೆ ನಾನು ಏನೆಲ್ಲ ಪ್ಲಾನ್ಸ್ ಇದೆ ಯಾವ ತರ ಇದನ್ನೆಲ್ಲ. ನಾ ಇಂಟ್ರೊಡಕ್ಷನ್ ಒಂದು ಬ್ಲಾಗ್ ಮಾಡಿದ್ದೆ ನಾನು. ಕೇಕ್ ತರ್ಲಿಕ್ಕೆ ಆರ್ಡರ್ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಮುಂಚೆನೆ ಸುಮಾರು ಒಂದ್ 2-3 ಕ್ಲಿಪ್ಪಿಂಗ್ ಇತ್ತು, ಅದೆಲ್ಲ ಡಿಲೀಟ್ ಆಯ್ತು ನನ್ನ ಹತ್ರ. ಅದ್ ಈ ಸಲ ಫಸ್ಟ್ ಟೈಮ್ ನನ್ಗೆ ಈ ತರ ಆಗಿರೋದು, ಕ್ಲಿಪ್ಪಿಂಗ್ಸ್ ಎಲ್ಲ ಡಿಲೀಟ್ ಆಗಿರೋದು. ಇಲ್ಲಾಂದ್ರೆ ಯಾವಾಗ್ಲೂ ನನ್ ಕರೆಕ್ಟ್ ಆಗಿ ಸಿಗ್ತಾ ಇತ್ತು ನಂಗೆ. ಸೊ ನಂಗೆ ತುಂಬಾ ಬೇಸರ ಆಯ್ತು. ಸುಮಾರು ಹೊತ್ತಾಯ್ತು ಅದಕ್ಕೆ ಈ ವಿಡಿಯೋ ಎಡಿಟ್ ಮಾಡ್ಲಿಕ್ಕೂ ನಂಗೆ ಸುಮಾರು ಹೊತ್ತಾಯ್ತು. ಬೆಳಿಗ್ಗೆಯಿಂದ ಅದೇ ಕೆಲಸ ಆಯ್ತು, ಹುಡ್ಕೋದ್ ಕೆಲಸ ಆಯ್ತು, ಆಮೇಲೆ ಸಿಕ್ಕೇ ಇಲ್ಲ.
ಸೊ ಫೈನಲಿ ಸರಿ ಓಕೆ ಇದ್ದಿರೋದನ್ನ ಅಟ್ಲೀಸ್ಟ್ ಶೇರ್ ಮಾಡೋಣ, ಇಲ್ದಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅಷ್ಟಿಗೆ ಇಟ್ಟಿರೋದನ್ನ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಿದೆ ಅದನ್ನೇ. ಈ ಸಲ ಬರ್ಡೇ ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವ್ರ ಬರ್ಡೇ. ನಾನು ಏನ್ ಹೆಂಗ್ ಅನ್ಕೊಂಡಿದ್ದೆ ಅದೇ ತರ ಔಟ್ಕಮ್ ಬಂದಿದೆ. ಅವಳು ಕೂಡ ತುಂಬಾ ಖುಷಿ ಆದ್ಲು, ಅವಳು ಕೂಡ ಸರ್ಪ್ರೈಸ್ ಆದ್ಲು. ನಾನು ಅವಳು ಹ್ಯಾಪಿ ಆದ್ರೆ ಸಾಕಂತಾನೆ ಮಾಡಿದ್ರು. ಸೊ ಅವಳು ಖುಷಿ ಆದ್ಲು, ಅಷ್ಟೇ ಸಾಕು. ಮತ್ತೇನಿಲ್ಲ. ಸೊ ಇದು ಮತ್ತೆ ಈ ಕೇಕ್ ಮಾತ್ರ ಇದನ್ನು ಒಂದ್ ಫನ್ ಆಗಿತ್ತು. ಆ ಬತ್ತಿ ತೆಗ್ದಿಟ್ಟಿದ್ನಲ್ಲ ಅದ್ ನನ್ಗೆ ಹಾಕೋಕೆ ನೆನ್ಪು ಹೋಗಿತ್ತು. ಆಕ್ಚುಲಿ ನಾನ್ ಹಂಗೆ ರಬ್ಬರ್ ಬ್ಯಾಂಡ್ ಓಪನ್ ಮಾಡ್ಬಿಟ್ಟೆ, ಕೇಕ್ ಹಂಗೆ ಓಪನ್ ಆಗ್ಬಿಡ್ತು ಬಾಂಬ್. ಆಮೇಲೆ ನಂಗೆ ನೆನ್ಪಾಯ್ತು, ಓ ಈ ಬತ್ತಿ ಇದೆ ಅದನ್ನ ಹಾಕ್ಬೇಕಂತ. ಅದಕ್ಕೆ ನಗಾಡ್ತಾ ಇದೀವಿ. ಅದನ್ನು ಅವಳಿಗೆ ಸ್ವಲ್ಪ ಅಟ್ಲೀಸ್ಟ್ ಅವಳನ್ನಾದ್ರೂ ಇನ್ವಾಲ್ವ್ ಮಾಡ್ಕೊಬಾರ್ದಿತ್ತು. ಅವಳು ಇನ್ವಾಲ್ವ್ ಇನ್ನೊಂದು ಅವಳನ್ನ ಹೇಳಿದ್ದೆ, ನೀ ಕೂತ್ಕೊ, ನೀ ಬರೋದ್ ಬೇಡ, ನಾನೇ ಅರೇಂಜ್ ಮಾಡ್ತೀನಿ ಅಂತ. ಅದು ಕೇಕ್ ಓಪನ್ ಆಯ್ತಲ್ಲ, ನಾನ್ ಸ್ವಲ್ಪ ಪ್ಯಾನಿಕ್ ಆದೆ. ಅವಾಗ ಅವಳು ಕರ್ದು ಹಚ್ಚಿ ಏನಾಯ್ತು ನೋಡ್ಬಾ ಅಂತ. ಗಿರಿಯ ನಾನು ಮಲ್ಕೊಂಡಿದ್ದ, ಅಂದ್ರೆ ನಿದ್ದೆ ಮಾಡಿರ್ಲಿಲ್ಲ. ನಾವು ನಾಳೆ ಸೆಲೆಬ್ರೇಟ್ ಮಾಡೋದಂತ ಡಿಸೈಡ್ ಆಗಿದ್ವಲ್ಲ. ಸೊ ಅದಕ್ಕೆ ಯಾರು ಸೀರಿಯಸ್ ಆಗಿರ್ಲಿಲ್ಲ, ಎಲ್ಲ ಲೇಸಿ ಆಗಿ ಎಲ್ಲ ಅವ್ರವ್ರಷ್ಟಕ್ಕೆ ಅವ್ರವ್ರದ್ದು, ತಮ್ಮನು ಅವನಷ್ಟಕ್ಕೆ ಅವ್ನು ಕೂತ್ಕೊಂಡಿದ್ದ ಅವ್ರ ಕಡೆ. ಆ ಸೊ ಅಣ್ಣ ಇರ್ಲಿಲ್ಲ. ಅಣ್ಣ ಏನಾಗಿದೆ ಅಂದ್ರೆ ಅಣ್ಣ ಆಫೀಸ್ಗೆ ಹೋಗಿದ್ದ, ಅವ್ನ ನೈಟ್ ಶಿಫ್ಟ್ ಇರೋದ್ರಿಂದ ಅವನೊಬ್ಬ ಮಿಸ್ಸಿಂಗ್ ಆದ. ಆಮೇಲೆ ಅವಳ ಹತ್ರ ಹೇಳಿದ್ವಿ, ಹೆಂಗು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾಚು, ಮತ್ತೆ ಕೇಕ್ ಕಟ್ ಮಾಡಲ್ಲ, ಆ ಡ್ರೆಸ್ ಬೇಡ, ಯಾವ್ದಾದ್ರು ನಿಂಗೆ ಒಂದ್ ಸ್ವಲ್ಪ ಸಿಂಪಲ್ ಆಗಿರೋದು ಓಕೆ, ಒಂದ್ ಸ್ವಲ್ಪ ಡ್ರೆಸ್ ಬೇರೆದ್ ಹಾಕೊಂಬ ಅಂತ ಅವಳಿಗೆ ಕಳಿಸಿ ಡ್ರೆಸ್ ಚೇಂಜ್ ಮಾಡ್ಸಿದ್ವಿ. ಅವಳಗ್ ಮಾತ್ರ, ನಾವೆಲ್ಲ ಯಾರು ಮಾಡಿಲ್ಲ. ಯಾರ್ ಸುಮ್ನೆ ನೈಟ್ ಯಾರ್ ಬರ್ಡೇದು ನೈಟ್ ಕೇಕ್ ಕಟಿಂಗ್ ಮಾಡೋದು ಯೂಶಲಿ ಡ್ರೆಸ್ ಮಾಡ್ಕೊಡಲ್ಲ. ನನ್ ಬರ್ಡೇ ಮಾತ್ರ ನಾವು ಡ್ರೆಸ್ ಚೆನ್ನಾಗಿ ಡ್ರೆಸ್ ಸ್ವಲ್ಪ ಹಾಕೊಂತೀನಿ. ಅದೇನ್ ತೀರಾ ಚೆನ್ನಾಗಿರೋದಲ್ಲ, ನಾರ್ಮಲಿ. ಸೊ ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. 12 ಗಂಟೆಗೆ ವಿಶ್ ಮಾಡಿ ಆದ್ಮೇಲೆ ಅವ್ಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ವಿ. ಒಂದ್ 12:15 ಹಂಗೆಲ್ಲ ಕೇಕ್ ಕಟ್ ಮಾಡಿದ್ವಿ. 12:15 ಹಂಗೆ ಆದಾಗ. ಹ್ಮ್ ಈ ಬಾಂಬ್ ಕೇಕ್ ನಾನು ಬರ್ನ್ ಆಗುತ್ತೋ ಇಲ್ವೋ ಅಂತ ಡೌಟ್ ಅಲ್ಲಿ ಇದ್ದೆ. ಬಟ್ ಫೈನಲಿ ಕರೆಕ್ಟ್ ಆಗಿ ಇದಾರು ಅಟ್ಲೀಸ್ಟ್ ಕರೆಕ್ಟ್ ಆಗಿ ಹಚ್ಚಿದ್ಮೇಲೆ ಬರ್ನ್ ಆಗಿ ಓಪನ್ ಆಯ್ತು. ಫೈನಲಿ ಖುಷಿ ಆಯ್ತು, ಅವಳು ಕೂಡ ಖುಷಿ ಆಯ್ತು. ಫಸ್ಟ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ತಂದಿರೋದು. ನಿಜ ನನ್ಗೆ ಈ ತರ ಬಾಂಬ್ ಕೇಕ್ ಅದನ್ನೆಲ್ಲ ಇಷ್ಟ ಆಗಲ್ಲ. ಈ ಹ್ಯಾಮರ್ ಕೇಕ್, ಬಾಂಬ್ ಕೇಕ್ ಎಲ್ಲ ನಾರ್ಮಲ್ ಕೇಕ್ ಇಷ್ಟ. ಇದೆಲ್ಲ ಸ್ವಲ್ಪ ಚೈಲ್ಡ್ ಅನ್ಸುತ್ತೆ ಆಕ್ಚುಲಿ. ಆದ್ರೂ ಒಂದ್ಸಲ ಟ್ರೈ ಮಾಡೋಣ. ಇವತ್ತು ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಪ್ಲಾನ್ ಇರ್ಲಿಲ್ಲ ಅಂದ್ರೆ ನಾನು ಗ್ಯಾರಂಟಿ ಕೇಕ್ ತರ್ತಾ ಇರ್ಲಿಲ್ಲ ಬಾಂಬ್ ಕೇಕ್. ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಇರೋ ಕಾರಣ ಇರ್ಲಿ, ಅಡ್ವಾನ್ಸ್ ಕೊಟ್ರು ಈ ಬಾಂಬ್ ಆ ಕೇಕ್ ತರ್ಲಿಕ್ಕೆ ಹೋಗ್ಬೇಕಲ್ಲ, ಅವಾಗ ಈ ಬಾಂಬ್ ಏನಿದೆ ಅದನ್ನ ರಿಟರ್ನ್ ಕೊಡ್ಬೋದು ಅಂತ ಹೇಳಿ ಹಂಗ ಐಡಿಯಾ ಮಾಡಿ ತಂದಿರೋದು ನಾವು. ಸೊ ಅದಕ್ಕೋಸ್ಕರ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನೆಕ್ಸ್ಟ್ ನೀನ್ ಯಾವತ್ತೂ ಟ್ರೈ ಮಾಡಲ್ಲ ನನ್ ಪ್ರಕಾರ. ಸೊ ಸಾಕು ಈ ಸಲನೆ. ಅವಳು ಖುಷಿಯಾಗಿದ್ಲು. ಅವಳಿಗೆ ಅದೊಂದ್ ಸ್ವಲ್ಪ ಬಾಂಬ್ ಕೇಕ್ ಅಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್, ಸರ್ಪ್ರೈಸ್ ಆಗಿ ಚೆನ್ನಾಗಿತ್ತು. ಇನ್ನೊಂದು ಗೈಸ್, ಈ ವಿಡಿಯೋ ಫುಲ್ ವಾಯ್ಸ್ ಓವರ್ ಕೊಡ್ತಾ ಇದೀನಿ, ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ನನ್ಗೆ ಈ ವಿಡಿಯೋ ಹೆಚ್ಚಿನೆಲ್ಲ ತುಂಬಾ ಫಾಸ್ಟ್ ಫಾರ್ವರ್ಡ್ ಎಲ್ಲ ಮಾಡಿದ್ವಿ ಮಿಡ್ಲಲ್ಲಿ ಮತ್ತೆ ಪುನಃ ಇದ್ ಮಾಡೋದು. ಇದು ಏನು ನಾವು ಮಾತಾಡಿರೋದೆಲ್ಲ ಆ ಕಡೆ ಈ ಕಡೆ ಫ್ಯಾಮಿಲಿ ಟೈಮ್ ನಮ್ದು ಲೋಕ ಇತ್ತು. ಸೊ ಅದನ್ನೆಲ್ಲ ಬೇಡ ಅಂತ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಪಾರ್ಟ್ 2 ಹಾಕ್ತೀನಿ, ಬರ್ಡೇ ಸೆಲೆಬ್ರೇಷನ್. ಅದು ಕೂಡ ವಾಚ್ ಮಾಡಿ, ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಸರ್ಪ್ರೈಸಿಂಗ್ ಎಲ್ಲ ಇದೆ. ಒಂದು ಸರ್ಪ್ರೈಸ್ ಆಗಿರೋದು, ರಿಯಾಕ್ಷನ್, ಆ ತರದೆಲ್ಲ ಕ್ಲಿಪ್ಪಿಂಗ್ ನಾನು ಕ್ಯಾಚ್ ಮಾಡಿದ್ದೀನಿ. ಅದೆಲ್ಲ ಪುಣ್ಯಕ್ಕೆ ಅದೆಲ್ಲ ಡಿಲೀಟ್ ಆಗಿಲ್ಲ, ಅದೆಲ್ಲ ಇದೆ. ಸೊ ಅದೊಂದು ಖುಷಿ. ಅಟ್ಲೀಸ್ಟ್ ಅದೆಲ್ಲ ಡಿಲೀಟ್ ಆಗಿದ್ರೆ ನಾನು ಏನ್ ಮಾಡೋದು ಗೊತ್ತಿಲ್ಲ. ಈ ಟ್ರಾನ್ಸ್ಫರ್ ಮಾಡೋದು ಡಿಲೀಟ್ ಆಯ್ತು ಮತ್ತೆ ಕ್ಲಿಪ್ಪಿಂಗ್ಸ್. ತುಂಬಾ ಬೇಜಾರಾಯ್ತು. ನಾನು ಇನ್ನೊಂದು ಇಡೀ ವ್ಲಾಗ್ ಶೂಟ್ ಮಾಡಿಟ್ಟಿದ್ದೆ ಆಕ್ಚುಲಿ, ಒಂದು ಮೇನ್ ಇಂಪಾರ್ಟೆಂಟ್ ವಿಡಿಯೋ ಶೂಟ್ ಮಾಡಿಟ್ಟಿದ್ದೆ. ಅದು ಡಿಲೀಟ್ ಆಯ್ತು ಆಕ್ಚುಲಿ. ಅದು ನಂಗೆ ತುಂಬಾ ಬೇಜಾರು. ಎಷ್ಟು ಹೊತ್ತು ಟೈಮ್ ತಗೊಂಡು ನಾನು ಆ ವಿಡಿಯೋ ಶೂಟ್ ಮಾಡಿದ್ದೆ, 2 hours ಕುತ್ಕೊಂಡು ಶೂಟ್ ಮಾಡಿದ್ದೆ. ಆ ವಿಡಿಯೋ ಡಿಲೀಟ್ ಆಯ್ತು. ಅದೊಂದು ಇಂಪಾರ್ಟೆಂಟ್ ವ್ಲಾಗ್ ಆಗಿತ್ತು. ಇಟ್ಸ್ ಓಕೆ, ನಾನು ಅದನ್ನ ಪುನಃ ಮಾಡಿ ನಿಮ್ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಅವಾಗ ಹೇಳ್ತೀನಿ ಶೇರ್ ಮಾಡುವಾಗ ಯಾವ ವಿಡಿಯೋ ಡಿಲೀಟ್ ಆಗಿರೋದಂತ. ಸೊ ಇವಾಗ ನಮ್ದೆಲ್ಲ ಫೋಟೋ ಶೂಟ್ ಅದು ಇದು ಬಿಲ್ಲುನೆಲ್ಲ ಕತ್ಕೊಂಡು ಎಲ್ರು ಬಂದು ಶೂಟ್ ಮಾಡ್ಕೊಂತ ಇದ್ವಿ. ನಾನು ಗಿರಿ ಅಚ್ಚು, ಆಮೇಲೆ ಬಿಲ್ಲು ಜೊತೆ, ಆಮೇಲೆ ಅಭಿ ಜೊತೆ, ಎಲ್ಲರ ಜೊತೆ, ಆಮೇಲೆ ಫ್ಯಾಮಿಲಿ ಸೆಲ್ಫಿ ಎಲ್ಲ ತಗೊಂತ ಇದ್ವಿ. ಅದೇ ಅಣ್ಣ ಮಾತ್ರ ಅವಾಗ್ಲೇ ಹೇಳ್ದಂಗೆ ಅವನೊಬ್ಬ ಮಿಸ್ಸಿಂಗ್ ಆದ. ಅವನಿಗೆ 2 o'clock ಶಿಫ್ಟ್ ಮುಗಿಯುತ್ತೆ. ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ. ಅವ್ನ ನೈಟ್ ಶಿಫ್ಟ್ ಇರೋದ್ರಿಂದ 2 o'clock ಮುಗಿಯುತ್ತೆ. ಸೊ ಅದಕ್ಕೋಸ್ಕರ ಅವನು ಜಾಯಿನ್ ಆಗ್ಲಿಕ್ಕಾಗಿಲ್ಲ. ವರ್ಕ್ ಮುಖ್ಯ ಅಲ್ವಾ ಫಸ್ಟ್ ಆಫ್ ಆಲ್. ವರ್ಕ್ ಗಿಂತ ಮುಖ್ಯ ಬರ್ಡೇ ಅಲ್ಲ. ಸೊ ವರ್ಕ್ ಮಾಡ್ಲಿ ಅವನು. ಸೊ ಅದಕ್ಕೋಸ್ಕರ ನಾವೇ ಹೇಳಲಿಲ್ಲ, ಫೋರ್ಸ್ ಮಾಡಿಲ್ಲ ಇರು ಅಂತ. ಅವನು ವರ್ಕ್ ಮಾಡ್ಕೊಳ್ಲಿ, ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್. ಹಿಂಗಿತ್ತು ನಮ್ ಸೆಲೆಬ್ರೇಷನ್, ನೋಡ್ಬೋದು. ಅದಾದ್ಮೇಲೆ ನೈಟ್ ಗಿಫ್ಟ್ ಕೊಟ್ಬಿಟ್ವಿ. ಅವಳಿಗೆ ಡೌಟ್ ಬರ್ಬಾರ್ದು, ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಡೌಟ್ ಬರುತ್ತೆ. ಸೊ ಬೇಡ, ಮತ್ತೆ ತಮ್ಮನ್ನು ಹೇಳ್ದ ಅವ್ನ್ ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಅವ್ನ್ ಗಿಫ್ಟ್ ಕೊಟ್ಟ. ಅವನ ಏರ್ಪೋರ್ಟ್ಸ್ ಕೊಟ್ಟಿದ್ದ, ರಿಯಲ್ಮಿ ಇದು ಯಾವ್ದು ಕಂಪನಿ ಒಂದು ಏರ್ಪೋರ್ಟ್ಸ್ ಕೊಟ್ಟಿದ್ದ. ತುಂಬಾ ಚೆನ್ನಾಗಿತ್ತು.
ಅದಾದ್ಮೇಲೆ ನಾವು ಕೊಟ್ಬಿಡೋಣ ಮತ್ತೆ ಗಿಫ್ಟ್ ಇಲ್ಲಾಂದ್ರೆ ಮತ್ತೆ ಗಿಫ್ಟ್ ಇಟ್ಕೊಂಡ್ರೆ ಮತ್ತೆ ಇವ್ನ್ ಕೊಟ್ಟಾಯ್ತಲ್ವಾ ಮತ್ ನಾಳೆ ಎಲ್ಲ ಬಂದಿರ್ತಾರೆ ಅವಾಗ ಬೇಡ ಮತ್ ಗಿಫ್ಟ್ ಚಿಕ್ಕ ಗಿಫ್ಟ್ ಅಲ್ಲ ಅದೇನ್ ದೊಡ್ಡ ಗಿಫ್ಟ್ ಅಲ್ಲ ಇವಾಗ್ಲೇ ಕೊಟ್ಬಿಡೋಣ ಅವಳಿಗೆ ಡೌಟ್ ಬರಲ್ಲ ಏನ್ ಗಿಫ್ಟ್ ಕೊಟ್ಬಿಟ್ರಂತೂ ಅವಳಿಗೆ ನಾಳೆ ಬಗ್ಗೆ ಐಡಿಯಾನೇ ಇರಲ್ಲ ಅಂತ ನಾವ್ ಹಂಗ್ ಡಿಸೈಡ್ ಮಾಡಿ ನಾನು ಗಿರಿ ಕೂಡ ಗಿಫ್ಟ್ ಕೊಟ್ಬಿಟ್ವಿ ನಮ್ಮಿಬ್ರು ಕಡೆಯಿಂದ ಒಂದ್ ವಾಚ್ ಅವಳಿಗೆ ಪ್ರೆಸೆಂಟ್ ಮಾಡಿದ್ವಿ ಅವಳಿಗೆ ವಾಚ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಅವಳಿಗೆ ವಾಚ್ ಕರೆಕ್ಟ್ ವರ್ಕ್ ಇದೆಯಲ್ಲ ಅವಳು ಕರೆಕ್ಟ್ ವಾಚ್ ಇರೋದು ಸೊ ಅದಕ್ಕೋಸ್ಕರ ನಾನು ಗಿರಿ ಏನ್ ಡಿಸೈಡ್ ಮಾಡಿದ್ವಿ ಅವಳಿಗೆ ವಾಚ್ ಕೊಡ್ಸೋಣ ಲಾಸ್ಟ್ ವಿಡಿಯೋದಲ್ಲಿ ನಾವು ಅವಳಿಗೆ ಒಂದು ಡ್ರೆಸ್ ಕೊಡ್ಸಿದ್ವಿ ನಾ ಮತ್ತೆ ಪುಟ್ಟಾಣಿ ಪರ್ಸ್ ಅವಳಂತ ವಿಡಿಯೋದಲ್ಲಿ ವಿನ್ ಆಗಿದ್ದಾಳಲ್ಲ ಅದಕ್ಕೊಂದು ಪರ್ಸ್ ಕೊಡ್ಸಿದ್ದೆ ಅದ್ ಬಿಟ್ಟು ಇದೊಂದು ವಾಚ್ ಕೊಡ್ಸಿದ್ವಿ ಇದನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಫ್ಲಿಪ್ಕಾರ್ಟ್ ಅಲ್ಲಿ ಆಫರ್ ಇರ್ತಿದ್ದು ಫಾಸ್ಟ್ ಟ್ರ್ಯಾಕ್ ವಾಚ್ ತುಂಬಾ ಚೆನ್ನಾಗಿದೆ ಬಟ್ ಅವಳಿಗೆ ಯೂಸ್ ಆಗ್ತೈತೆ ನಂಗೆ ಅವಳಿ ಅದ್ ಅವ್ರ ಸೈಜ್ ಬರಲ್ಲ ಫ್ರೀ ಸೈಜೇ ಬರೋದು ವಾಚ್ ಚೈನ್ ವಾಚ್ ಈ ತರದ್ದು ಅದನ್ನ ನಾವು ಕಟ್ ಮಾಡಿಸ್ಕೋಬಹುದು ನೆಕ್ಸ್ಟ್ ಡೇ ಅವಳಿಗೆ ಹೋಗಿ ಕಟ್ ಮಾಡಿಸ್ಕೊಂಡ್ ಬಂದ್ಕೊಟ್ವಿ ಅವ್ರ ಸೈಜ್ಗೆ ಅವ್ರದ್ದು ನಂದು ಆಲ್ಮೋಸ್ಟ್ ಸೇಮ್ ಸೈಜ್ ಬಟ್ಟೆ ಆಯ್ತು ಅವ್ರು ಸ್ವಲ್ಪ ಒಂದ್ ಸೈಜ್ ದೊಡ್ಡದು ಜೀನ್ಸ್ ಆಗಿದೆಲ್ಲ ಅಷ್ಟೇ ಮತ್ತೆಲ್ಲ ಟಾಪ್ಸ್ ಮತ್ತೆ ವಾಚ್ ಇಂಥದೆಲ್ಲ ಆಕ್ಸೆಸರೀಸ್ ಎಲ್ಲ ನಂಗೂ ಅವಳಿಗೂ ಸೇಮ್ ಆಗುತ್ತೆ ಸೊ ಇಷ್ಟ ಆಗಿತ್ತು ನೈಟ್ ಸೆಲೆಬ್ರೇಷನ್ ನಾವು ಜಾಸ್ತಿ ಏನು ಶೂಟ್ ಮಾಡಿಲ್ಲ ಮತ್ ನೈಟ್ ನಮ್ಗೆ ಊಟ ಎಲ್ಲ ಆಗಿತ್ತು ಆಲ್ರೆಡಿ ಏನು ಇರ್ಲಿಲ್ಲ ಸಿಂಪಲ್ ಆಗಿತ್ತು ಅಷ್ಟೇ ನೈಟ್ ಸೆಲೆಬ್ರೇಷನ್ ಇದಾದ್ಮೇಲೆ ಮಾರ್ನಿಂಗ್ ಅವಳು ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ರೆಡಿ ಆಗಿದ್ಲು ಸಿಂಪಲ್ ಆಗಿ ಇದಾಗಿತ್ತು ಅವ್ರದ್ದು ಔಟ್ಫಿಟ್ ಬರ್ಡೇದು ಇದು ಕೂಡ ಹೊಸ ಬಟ್ಟೆನೆ ಒಂದ್ಸಲನು ಹಾಕಿರ್ಲಿಲ್ಲ ಲಾಸ್ಟ್ ಟೈಮ್ ಅವಳಿಗೆ ಮ್ಯಾಕ್ಸ್ ಅಲ್ಲಿ ಕೊಡ್ಸಿದ್ವಿ ಇದನ್ನ ಸೊ ಅದ್ನ ಹಂಗೆ ಎತ್ತಿಟ್ಟಿದ್ಲು ಸೊ ಓಕೆ ಹೆಂಗಿದ್ರು ಸಂಜೆಗೆ ಆ ಬಟ್ಟೆ ಹಾಕೊಂಡು ಹೋಗ್ಲಿ ಕಾಲೇಜ್ ಅದು ಗೌನ್ ಎಲ್ಲ ಕಾಲೇಜಿಗೆ ಹಾಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಈ ಚೂಡಿದಾರ್ನ ಕಾಲೇಜಿಗೆ ಹಾಕೊಂಡು ಹೋಗು ಸೊ ಇದನ್ನ ಹಾಕೊಂಡು ಹೋಗು ಆಮೇಲೆ ಸಂಜೆ ಏನ್ ಹೇಳಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ನಿಂದ ಆ ಹೊಸ ಬಟ್ಟೆ ಹಾಕೊಂಡಂತೆ ಬಿಡು ಅಂತ ಆ ತರ ಹೇಳಿದ್ದೆ ಸೊ ಕಾಲೇಜಿಗೆ ಅವಳನ್ನ ಅವತ್ ನಾನೇ ಡ್ರಾಪ್ ಮಾಡಿದೆ ಯಾಕಂದ್ರೆ ಅವಳು ಸ್ನಾನ ಎಲ್ಲ ಮಾಡ್ಕೊಂಡು ತಲೆ ಎಲ್ಲ ಸ್ನಾನ ಮಾಡ್ಕೊಂಡು ಅದಿದ್ ಮಾಡ್ಕೊಂಡು ಹೊರಡೋಷ್ಟೊಳಗೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಅವಳೊಂದು ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ನಾನೇ ಕೀಯಲ್ಲಿ ಎತ್ಕೊಂಡು ಬಂದೆ ಡ್ರಾಪ್ ಮಾಡೋಣ ಅಂತ ಮತ್ತೆ ಬಸ್ಸಿಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟಾಪಿಗೆ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗಿ ಮತ್ತೆ ಬರ್ಡ್ ಎಲ್ಲ ರೆಡಿ ಆಗಿದ್ಲು ಪಾಪ ಮತ್ತೆ ಯಾಕೆ ಬಿಸ್ಲಲ್ಲಿ ಹೋಗ್ತಾರೆ ಬಿಸ್ಲು ಇವಾಗ 8:30 ಅದನ್ನಷ್ಟೊಳಗೆ ಬಿಸ್ಲು ಬರುತ್ತೆ ಅದಕ್ಕೋಸ್ಕರ ನಾನೇ ಡ್ರಾಪ್ ಮಾಡಿ ಬಂದೆ ಕಾಲೇಜಿಗೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ನಿಮ್ಗೆ ಅವಳದ್ದು ರಿಯಾಕ್ಷನ್ ಬರ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಡೆಕೋರೇಷನ್ ಹೆಂಗಿತ್ತು ಕೇಕ್ ಹೆಂಗಿತ್ತು ಅವಳ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ಸೊ ಆ ವಿಡಿಯೋ ವೇಟ್ ಮಾಡ್ತಾ